ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಪೇಪರ್ ಲೀಕ್, ಪೇಪರ್ ಲೀಕ್, ಪೇಪರ್ ಲೀಕ್. ಈ ಸುದ್ದಿಯಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ಮಕ್ಕಳೇ? ಹಾಗಾದರೆ ಈ ಮಾತು ನಿಮಗೋಸ್ಕರ. ಫಸ್ಟ್, ಎಕ್ಸ್ಟರ್ನಲ್ ನಮ್ಮ ಹತ್ರ ಏನು ಕಂಟ್ರೋಲ್ ಅಲ್ಲಿ ಇಲ್ವೋ ಅದರ ಬಗ್ಗೆ ಯೋಚನೆ ಮಾಡಿ ಎನರ್ಜಿ ಹಾಕಿ ಏನು ಉಪಯೋಗ ಇಲ್ಲ. ಅದರ ಬಗ್ಗೆ ನಮ್ಮ ಗೌರ್ಮೆಂಟು ಬೋರ್ಡು ಚಿಂತೆ ಮಾಡುತ್ತೆ. ಹೀಗಾಗಿ ನಾವು ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೆಕೆಂಡ್ ಅಂಡ್ ವೆರಿ ಇಂಪಾರ್ಟೆಂಟ್, ನೀವ್ಯಾರು ಈ ಪೇಪರ್ ಲೀಕ್ ನ ಹಿಂದೆ ಬೀಳಕ್ಕೆ ಹೋಗ್ಬೇಡಿ. ನಿಯತ್ತಾಗಿ 10 ಮಾರ್ಕ್ಸ್ ಗಳಿಸಿದ್ರು ಸಹ ನನಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮಗೆ ಪ್ರಾಮಾಣಿಕವಾಗಿರ್ಬೇಕು. ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, 100% ಇಂಟರ್ನಲ್ ಫೋಕಸ್ ಅನ್ನ ಮಾಡೋಣ, 0% ಎಕ್ಸ್ಟರ್ನಲ್ ಫೋಕಸ್ ಅನ್ನ ಮಾಡೋಣ. ಈ ಇಂಟರ್ನಲ್ ಫೋಕಸ್ಗೋಸ್ಕರ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.